ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಇವಾಗ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿಸಿರ್ತೀವಿ. ಅದು ನೆಕ್ ಬಿಟ್ಟು ಜಾಸ್ತಿ ಬಂದಿರುತ್ತೆ. ಮಾಮೂಲಿ ಎಂಬ್ರಾಯ್ಡಿಂಗ್ ಆದರೆ ಸ್ವಲ್ಪ ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ. ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ವರ್ಕಲ್ಲಿ ಸ್ವಲ್ಪ ನೆಕ್ ಬಿಟ್ಟು ಜಾಸ್ತಿನೇ ಬರುತ್ತೆ. ನಾವು ಡೀಪ್ ಮಾಡಿದಷ್ಟು ಜಾಸ್ತಿ ಬರುತ್ತೆ. ಓಕೆನಾ? ಆವಾಗ ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡೋದು ಅಂತ. ಓಕೆನಾ? ಇದಾದರೂ ಸರಿ, ಇಲ್ಲ ಮಾಮೂಲಿ ರೆಡಿಮೇಡು ಒಂದೊಂದು ವರ್ಕ್ದು ಬ್ಲೌಸ್ಗಳು ಬಂದಿರುತ್ತೆ. ಅವನು ಅಷ್ಟೇ ನೆಕ್ ಬಿಡ್ತು ಜಾಸ್ತಿ ಇರುತ್ತೆ. ಆವಾಗ ಹೆಂಗಪ್ಪ ಮಾಡೋದು, ಅದನ್ನು ಈ ರೀತಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಓಕೆನಾ? ಫಸ್ಟ್ಗೆ ನಾವು ವರ್ಕ್ ಮಾಡಿರೋದನ್ನು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಕೆಳಗಡೆ ಮೇಲೆ ನೀಟಾಗಿ ಒಂದೇ ಸಮ ಇರೋ ಥರ ಫೋಲ್ಡ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು 3 ಇಂಚ್ ಇದೆ, ನಮಗೆ ಬೇಕಾಗಿರೋದು 2 ಇಂಚು, 1 ಇಂಚ್ ಎಕ್ಸ್ಟ್ರಾ ಇದೆ. ಓಕೆನಾ? ಅವಾಗ ಆ ಥರ ಇದ್ದಾಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಪಿನ್ ಹಾಕ್ಕೊಂಡು, ಇವಾಗ ಮೆಜರ್ಮೆಂಟು ಅಳತೆ ಇದು ಲೈನಿಂಗ್ ಬಟ್ಟೆ ಕಟ್ ಮಾಡಿರ್ತೀವಲ್ಲ, ಇವಾಗ ಅದನ್ನು ಇಟ್ಕೊಂಡು ನೀಟಾಗಿ ನಮ್ಗೆ ಶೋಲ್ಡರು ಎಲ್ಲಿಗೆ ಬರುತ್ತೆ ಆ ನೆಕ್ ಬಿಡ್ತು ನೋಡ್ಕೋಬೇಕು. ನೋಡಿಕೊಂಡು ಕರೆಕ್ಟಾಗಿ ಅದು ನೆಕ್ಕು ನಾವು ಕಟ್ ಮಾಡಬೇಕಾಗಿರೋದು ಎಷ್ಟು ಕಟ್ ಮಾಡಬೇಕು, ಆ ಡಿಸೈನ್ ಎಷ್ಟಿದೆ ಅಷ್ಟಕ್ಕೆ ನೀಟಾಗಿ ಇಟ್ಕೊಂಡು ಈ ರೀತಿ ಒಂದು ಪಿನ್ ಹಾಕ್ಕೋಬೇಕಾಗತ್ತೆ. ಪಿನ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ನೀಟಾಗಿ ಮಾರ್ಕ್ ಮಾಡಿಕೊಂಡು ನೆಕ್ ಬಿಡ್ತು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ತುದಿಯಿಂದ ಸ್ಟಾರ್ಟ್ವರೆಗೂ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ನಾನಿಲ್ಲಿ ಪಿನ್ ಹಾಕ್ತಾ ಇದ್ದೀನಲ್ಲ, ಆ ರೀತಿ ಹಾಕ್ಕೊಂಡು ಅಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಂದಿದೆ ಮೇಲ್ಗಡೆ. ಕೆಳಗಡೆ ಬರ್ತಾ ಬರ್ತಾ ತುದಿಗೆ ಬರಬೇಕು. ಇಲ್ಲಿ ನೆಕ್ ಡೀಪ್ ಇದೆಯಲ್ಲ ಅಲ್ಲಿಗೆ ಆ ರೀತಿ ಒಂದು ಸ್ಟಿಚ್ ಹಾಕೋಬೇಕಾಗುತ್ತೆ. ಇದರಲ್ಲಿ ಮೇನ್ ಪಾಯಿಂಟೇ ಅದು. ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಅವಾಗ ನೆಕ್ ಬಿಡ್ತು ಕರೆಕ್ಟಾಗಿ ಬರುತ್ತೆ. ಓಕೆನಾ? ಕೆಳಗಡೆ ಡೀಪ್ ಮಾಮೂಲಿ ಇರುತ್ತೆ, ಮೇಲ್ಗಡೆ ಕಮ್ಮಿ ಮಾಡಿದಾಗ ನಮಗೆ ಫ್ರಂಟು ಮತ್ತು ಬ್ಯಾಕು ಅಟ್ಯಾಚ್ ಮಾಡಿದಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ? ನೋಡಿ, ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಬಿಡಿ. ಕರೆಕ್ಟಾಗಿ ಅಲ್ಲಿ ಮಾರ್ಕ್ ಮಾಡ್ಕೊಂಬಿಟ್ಟು ನೀಟಾಗಿ ಸ್ಟ್ರೈಟಾಗಿ ಹೋಗ್ತಾ ಹೋಗ್ತಾ ತುದಿಗೆ ಬರುತ್ತೆ ಕೆಳಗಡೆ ಡೀಪ್. ಓಕೆನಾ? ಇವಾಗ ಈ ರೀತಿ ಸ್ಟಿಚ್ ಹಾಕ್ಕೊಂಬಿಡಿ. ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಹಿನ್ನೋಟ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಆದರೂ ಈ ಥರ ರೆಡಿಮೇಡ್ ಬ್ಲೌಸ್ ಆಗಲಿಲ್ಲ, ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಆಗಲಿ, ಮಾಮೂಲಿ ಬ್ಲೌಸ್ ಒಂದೊಂದ್ಸಲ ಎಂಬ್ರಾಯ್ಡಿಂಗ್ ವರ್ಕು ಈ ಥರ ಜಾಸ್ತಿ ಮಾಡಿಬಿಟ್ಟಿರ್ತಾರೆ ನೆಕ್ ಬಿಡ್ತು, ಆವಾಗ ಈ ರೀತಿ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಬಂದಾಗ. ಓಕೆನಾ? ಈ ರೀತಿ ತಗೊಂಡು ಇವಾಗ ಮಾಮೂಲಿ ನೆಕ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೆಕ್ ಇಟ್ಕೋಬೇಕಾದ್ರೆ ಸುತ್ತ ಒಂದೊಂದು ಪಿನ್ ಹಾಕ್ಕೊಳ್ಳಿ, ಗುಂಡು ಪಿನ್ನು. ಏನಕ್ಕಪ್ಪ ಅಂದರೆ ಇದು ನೆಕ್ಕು ಸ್ವಲ್ಪ ಡೀಪ್ ಅಗಲ ಇರೋದ್ರಿಂದ ಏನಾಗುತ್ತೆ, ಬಟ್ಟೆ ಆ ಕಡೆ ಈ ಕಡೆ ಸರಿಯೋ ಚಾನ್ಸ್ ಇರುತ್ತೆ. ನಾವು ಹಿಂಗೆ ತಿರುಗಿಸಿ, ಆಮೇಲೆ ಇದು ಕಟ್ ವರ್ಕ್ ಡಿಸೈನ್ ಆಗಿರೋದ್ರಿಂದ ಹಿಂಗೆ ತಿರುಗಿಸಿ ಸ್ಟಿಚ್ ಮಾಡಿದಾಗ ಲೈನಿಂಗ್ ಏನಾಗುತ್ತೆ ಆ ಕಡೆ ಈ ಕಡೆ ಸರಿಯೋ ಚಾನ್ಸ್ ಇರುತ್ತೆ. ಓಕೆನಾ? ಹಂಗಾಗಿ ಸ್ವಲ್ಪ ನೀಟಾಗಿ ಸುತ್ತ ಒಂದೊಂದು ಗುಂಡು ಪಿನ್ ಹಾಕ್ಕೊಳ್ಳಿ, ಆವಾಗ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಒಂದು ಸ್ವಲ್ಪ ನಾವು ಸ್ಟಿಚ್ ಮಾಡ್ತಾ ಏನಾಗುತ್ತೆ ಆ ಕಡೆ ಈ ಕಡೆ ಜಂಪ್ ಹಾಕೋ ಚಾನ್ಸ್ ಇರುತ್ತೆ. ಓಕೆನಾ? ಈ ರೀತಿ ಇಟ್ಕೊಂಡು ನೀಟಾಗಿ ಫಸ್ಟ್ಗೆ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಬಿಡಿ, ಯಾಕೆಂದರೆ ಬಟ್ಟೆ ಆ ಕಡೆ ಈ ಕಡೆ ಸರಿಬಾರ್ದು ಅಂತ. ಓಕೆನಾ? ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಟ್ಟು ದೊಡ್ಡೊಲ್ಗೆ ಹಾಕ್ಕೊಳ್ಳಿ, ಆಮೇಲೆ ಬಿಚ್ಕೊಂಬಿಡೋ ಥರ. ಓಕೆನಾ? ಈ ರೀತಿ ಹಾಕಾದ್ಮೇಲೆ ಉಲ್ಟಾ ತಿರುಗಿಸ್ಕೊಳ್ಳಿ. ಉಲ್ಟಾ ತಿರುಗಿಸ್ಕೊಂಡು ನೀವು ಯಾವುದೇ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ ಆಗಲಿ, ಹ್ಯಾಂಡ್ ವರ್ಕ್ ಬ್ಲೌಸ್ ಆಗಲಿ, ಈ ರೀತಿ ಒಂದು ಹೊಲಿಗೆ ಹಾಕ್ಕೊಂಬಿಟ್ಟು ಆಮೇಲೆ ಉಲ್ಟಾ ತಿರುಗಿಸ್ಕೊಂಡು ಅದು ಶೇಪ್ ಹೇಗಿದೆ ಅಲ್ಲಿ ಸ್ಟಿಚ್ ಮಾಡಬೇಕು. ಓಕೆನಾ? ನೀವು ಮೇಲ್ಗಡೆಯಿಂದನೇ ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ತೀವಿ ಅಂದರೆ ಏನಾಗುತ್ತೆ, ಕೆಳಗಡೆ ಡಿಸೈನ್ ಸರಿಯಾಗಿ ಕಾಣಿಸಲ್ಲ, ಆವಾಗ ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ನೋಡಿ, ನಾನು ಈ ಥರ ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿ ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಅದು ಸ್ವಲ್ಪ ನಿಲ್ಲಿಸಿ ಅದು ಕ್ರಾಸ್ ಆಗಿರುತ್ತಲ್ಲ ಕಟ್ ವರ್ಕ್ ಡಿಸೈನು, ಅಲ್ಲಿ ಸೂಜಿನ ಇಳಿಸಿ ಸ್ಟಿಚ್ ಮಾಡ್ಕೋಬೇಕು. ಇದು ಚಿಕ್ಕದಾಗಿ ಬಂದಿದೆ ಕಟ್ ವರ್ಕ್ ಡಿಸೈನು, ಹಂಗಾಗಿ ನಾವು ಸೂಜಿನ ಕೆಳಗಿಳಿಸ್ಬೇಕು, ತಿರುಗಿಸ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಓಕೆನಾ? ಈ ರೀತಿ ಕಟ್ ವರ್ಕ್ ಡಿಸೈನ ಈ ಥರ ಸ್ಟಿಚ್ ಮಾಡ್ಕೋಬೇಕು. ನಾನು ಹೇಳ್ದಂಗೆ ಈ ಥರ ಉಲ್ಟಾ ಹ್ಯಾಂಡ್ ವರ್ಕ್ ಆಗಲಿ, ಮಿಷಿನ್ ವರ್ಕ್ ಆಗಲಿ, ಯಾವುದಾದ್ರೂ ಅಷ್ಟೇ ಈ ಥರ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಆವಾಗ ಅದು ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ಓಕೆನಾ? ನೀವು ಮೇಲ್ಗಡೆಯಿಂದ ಸ್ಟಿಚ್ ಮಾಡೋಕ್ಕೆ ಹೋದರೆ ಇದು ಶೇಪ್ ಗೊತ್ತಾಗಲ್ಲ. ಓಕೆನಾ? ನೀವು ಯಾವುದೇ ಆಗಲಿ ಇದೇ ರೀತಿಯೇ ಸ್ಟಿಚ್ ಮಾಡಬೇಕು, ಎಂಬ್ರಾಯ್ಡಿಂಗ್ ಆಗಲಿ, ಹ್ಯಾಂಡ್ ವರ್ಕ್ ಆಗಲಿ, ಯಾವುದಾದ್ರೂ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಾದ್ಮೇಲೆ ನೀಟಾಗಿ ಕಟ್ ಮಾಡ್ಕೊಂಬಿಡ್ಬೇಕು. ಕಟ್ ಮಾಡಿಬಿಟ್ಟು ಇವಾಗ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡು ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ? ಈ ರೀತಿ ನೆಕ್ ಬಿಡ್ತು ಜಾಸ್ತಿ ಇದ್ದಾಗ ಈ ರೀತಿ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೋಡಿ, ಈ ರೀತಿ ತಿರುಗಿಸ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ನಾನು ತಿರುಗಿಸ್ಬೇಕಾದ್ರೆ ನ್ಯಾಚ್ ಹಾಕ್ಕೋಬೇಕಾದ್ರೆ ನೋಡ್ಕೊಂಡು ನ್ಯಾಚ್ ಹಾಕ್ಕೊಳ್ಳಿ, ಯಾಕೆಂದರೆ ಮಧ್ಯದಲ್ಲಿ ಜಾಸ್ತಿ ನೀವು ಸ್ಟಿಚ್ ಮಾಡಿರೋದು ಕಟ್ ಮಾಡಿಬಿಟ್ರೆ ಮತ್ತೆ ಓಪನ್ ಆಗುತ್ತೆ, ಮತ್ತೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಅದನ್ನು ನೋಡಿಕೊಂಡು ನ್ಯಾಚ್ ಹಾಕ್ಕೊಳ್ಳಿ. ಈ ರೀತಿ ನೀಟಾಗಿ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ನಮಗೆ ಬ್ಯಾಕ್ ನೆಕ್ಕು ರೆಡಿ ಆಗುತ್ತೆ. ನೆಕ್ ಬಿಡ್ತನ್ನ ಯಾವ ರೀತಿ ಕಡಿಮೆ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಓಕೆನಾ? ಇದೇ ರೀತಿ ಕಟ್ ವರ್ಕ್ ಡಿಸೈನು ಅಷ್ಟೇ. ಇವಾಗ ಈ ರೀತಿ ಸೂಜಿನ ಕೆಳಗೆ ಇಳಿಸಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ?
ಈ ರೀತಿ ಈಸಿಯಾಗಿ ನೀವು ಕಟ್ ವರ್ಕ್ ಡಿಸೈನ್ ಆಗಲಿ, ನೆಕ್ ವಿಡ್ತ್ ಜಾಸ್ತಿ ಬಂದರೆ, ಅಯ್ಯೋ ನೆಕ್ ವಿಡ್ತ್ ಒಬ್ಬರು ಗೊತ್ತಾಗಲ್ಲ, ಬಿಗಿನರ್ಸ್ಗೆ ಈ ಥರ ನೆಕ್ ವಿಡ್ತ್ ಜಾಸ್ತಿ ಇದೆ ಹೆಂಗಪ್ಪ ಸ್ಟಿಚ್ ಮಾಡೋದು, ಹೆಂಗೆ ಸ್ಟಿಚ್ ಮಾಡೋದು ಅನ್ನೋದೇ ಒಂದು ತಲೆ ಮೇಲೆ ಕೈ ಇಟ್ಕೊಂಡ್ಬಿಡ್ತಾರೆ. ಓಕೆನಾ, ಆ ಥರ ಏನೂ ತೊಂದರೆ ಇಲ್ಲ. ಈ ರೀತಿ ಆರಾಮಾಗಿ ನೆಕ್ ವಿಡ್ತ್ನ ಕಡಿಮೆ ಮಾಡಿ ಸ್ಟಿಚ್ ಮಾಡ್ಕೊಬೋದು. ನೋಡಿ ಈ ರೀತಿ ಬಂತು.